ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ. ಸೊ ಈ ವೀಕೆಂಡು ನಾವು ನಮ್ಮ ಅತ್ತೆ ಮನೆ ಫ್ಯಾಮಿಲಿ ಎಲ್ಲರೂ ಸೇರಿ ಕನಕಪುರದ ಹತ್ರ ಇರೋ ಒಂದು ರೆಸಾರ್ಟ್ ಹೊರಟಿದ್ದೀವಿ. ಒಂದು ದಿನ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಶನಿವಾರ ಹೋಗಿ ಭಾನುವಾರ ವಾಪಸ್ ಬರೋ ಥರ ಬುಕ್ ಮಾಡಿದ್ವಿ. ಕಾಡ್ಗಲ್ ರೆಸಾರ್ಟ್ ಅಂತ ಕನಕಪುರದ ಹತ್ರ ಇದೆ. ಫ್ಯಾಮಿಲಿ ಫುಲ್ ಟ್ರಿಪ್ಪೆಲ್ಲ ಹೋಗಿ ತುಂಬಾ ದಿನ ಏನು ವರ್ಷಗಳೇ ಆಗೋಗಿತ್ತು. ಒಬ್ರಿಗೆ ಸಮಯ ಆದಾಗ ಇನ್ನೊಬ್ರಿಗೆ ಸಮಯ ಆಗೋದಿಲ್ಲ, ಒಬ್ಬರಿದ್ದಾಗ ಇನ್ನೊಬ್ರು ಇರೋದಿಲ್ಲ, ಹಾಗಾಗಿತ್ತು. ಹಾಗಾಗಿ ಈ ಸಲ ಎಲ್ಲರೂ ಫ್ರೀ ಇದ್ದರು, ಒಟ್ಟಾಗಿ ಹೋಗಿ ಬರೋಣ, ತುಂಬ ದಿನ ಆಯಿತು, ಚೆನ್ನಾಗಿರತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ಒಟ್ಟು 12 ಜನ ಪ್ಲಸ್ ಮಕ್ಕಳು, ಇಷ್ಟು ಜನನೂ ಹೋಗಿದ್ವಿ. ತುಂಬ ಜನ ಈ ಥರ ಟ್ರಿಪ್ಪೆಲ್ಲ ಹೋದರೆ, ಅದರಲ್ಲೂ ರೆಸಾರ್ಟು ಆ್ಯಕ್ಟಿವಿಟೀಸ್ ಎಲ್ಲ ಇರೋ ರೆಸಾರ್ಟ್ ಹೋದ್ರಂತೂ ಫುಲ್ ಮಜಾ ಇರುತ್ತೆ. ಬೆಂಗಳೂರಿಂದ ನಾವೀಗ ಹೋಗ್ತಿರೋ ರೆಸಾರ್ಟು ಆಲ್ಮೋಸ್ಟ್ ಒಂದು 2 hours ಜರ್ನಿ. ಹೋಗ್ತಾ ಒಂದು ಸ್ಟಾಪ್ ಕೊಟ್ಟಿದ್ವಿ, ಅಲ್ಲೇ ನಿಲ್ಲಿಸಿ ಮಾವಿನಕಾಯಿ, ಮಜ್ಜಿಗೆ, ಈ ಮಕ್ಕಳು ಅದು ಇದು ಬೇಕು ಅಂತೆಲ್ಲ ಕೇಳ್ತಿದ್ರು. ಹಾಗಾಗಿ ನಿಲ್ಲಿಸ್ಕೊಂಡು ಅಲ್ಲಿ ಏನೇನು ಬೇಕೋ ಅದೆಲ್ಲ ಕುಡಿದು ತಿಂದು ಮಾಡಿ ಅದಾದಮೇಲೆ ರೆಸಾರ್ಟ್ ಕಡೆ ಹೊರಟ್ವಿ. ನಿಮ್ಮಲ್ಲಿ ಸುಮಾರು ಜನ ಕೇಳ್ತಾ ಇರ್ತೀರ, ಯಾಕೆ ನಿಮ್ಮ ಹಸ್ಬೆಂಡ್ ಮನೆ ಕಡೆ ತೋರಿಸೋದೇ ಇಲ್ಲ ಫ್ಯಾಮಿಲಿನ ಅಂತ ಹೇಳಿ. ಎಲ್ಲರೂ ಒಟ್ಟಾಗಿ ಸೇರಿದಾಗ ಅಥವಾ ಮನೆಗೆ ಬಂದಾಗ ಅಥವಾ ಏನಾದರೂ ಒಂದು ಒಕೇಶನ್ ಇದ್ದಾಗ ಖಂಡಿತವಾಗ್ಲೂ ಹಂಚ್ಕೊಂಡಿದ್ದೀನಿ, ತೋರಿಸಿದ್ದೀನಿ, ಅಥವಾ ಅವ್ರು ನಮ್ಮ ಮನೆಗೆ ಬಂದಿದ್ದಾಗ ಕೂಡ ತೋರಿಸಿದ್ದೀನಿ. ಸೊ ಪ್ರತಿ ಸಲಿನೂ ಪ್ರತಿಯೊಬ್ಬರೂ ಮನೆಗೆ ಬಂದಾಗೆಲ್ಲ ಶೂಟ್ ಮಾಡೋದು ಎಲ್ಲರಿಗೂ ಕಂಫರ್ಟಬಲ್ ಆಗೋದಿಲ್ಲ. ಸೊ ಅದನ್ನು ಪ್ರತಿ ಸಲಿನೂ ಹೇಳಿದ್ದೀನಿ ನಾನು. ಸೊ ಎನಿವೇಸ್, ಈಗ ನಾವು ಆಲ್ಮೋಸ್ಟ್ ರೆಸಾರ್ಟ್ ಹತ್ತಿರ ಬಂದ್ವಿ. ಕನಕಪುರದ ಹತ್ರ ಬಂದು ಅದು ಒಂದು ಪುಟ್ಟ ಹಳ್ಳಿ, ಅದ್ರ ಹಳ್ಳಿ ರೋಡ್ಗಳಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅದು ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಪುಟ್ಟ ಜಗಲಿ ಮನೆ ಮುಂದೆ ಜಗಲಿ ಇರೋ ಥರ ಮನೆ, ಪುಟ್ಟ ದೇವಸ್ಥಾನಗಳು, ಮತ್ತು ರೆಸಾರ್ಟ್ ಹತ್ರ ಹೋಗ್ತಾ ತುಂಬ ಚೆನ್ನಾಗಿತ್ತು, ಸಿನಿಕ್ ಆಗಿತ್ತು. ಆ್ಯಂಡ್ ವೆದರ್ ಕೂಡ ಚೆನ್ನಾಗಿತ್ತು, ತುಂಬ ಬಿಸಿಲಿರಲಿಲ್ಲ, ತಂಪಾಗಿತ್ತು. ಸೊ ಡ್ರೈವೇ ಒಂಥರ ಮಜವಾಗಿತ್ತು. ಫೈನಲಿ ಕಾಡ್ಗಲ್ ರೆಸಾರ್ಟ್ ರೀಚ್ ಆದ್ವಿ. ರೆಸಾರ್ಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಡೀಸೆಂಟ್ ಪ್ರೈಸ್ಗೆ ಇಷ್ಟು ಒಳ್ಳೆ ರೆಸಾರ್ಟಿಗೆ ಬಂದಿದ್ದೀವ ಅಂತ ಅನ್ನಿಸ್ತು. ಇದು ಡೇ ಪ್ಯಾಕೇಜು ಮತ್ತು ಓವರ್ ನೈಟ್ ಸ್ಟೇ ಪ್ಯಾಕೇಜ್ ಅಂತೆಲ್ಲ ಸಪ್ರೇಟ್ ಆಗಿದೆ. ಡೇ ಪ್ಯಾಕೇಜ್ ಅಂತ ತೊಗೊಂಡ್ರೆ ಕಮ್ಮಿ ಇರುತ್ತೆ. ನಾವು ಓವರ್ ನೈಟ್ ಸ್ಟೇ ತೊಗೊಂಡಿದ್ವಲ್ವ, ಹಾಗಾಗಿ 3500 ಪರ್ ಪರ್ಸನ್ ಪ್ಲಸ್ ಟ್ಯಾಕ್ಸಸ್ ಆ ಥರ ಇತ್ತು. ಆಮೇಲೆ ಲಂಚು, ಡಿನ್ನರು, ಹೈ ಟೀ ಮತ್ತು ಬ್ರೇಕ್ಫಾಸ್ಟ್ ಇಷ್ಟು ಇನ್ಕ್ಲೂಡ್ ಆಗಿತ್ತು. ಜೊತೆಗೆ ಆ್ಯಕ್ಟಿವಿಟೀಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ಪೂಲ್ ಇತ್ತು, ರೈನ್ ಡ್ಯಾನ್ಸ್ ಇತ್ತು, ಅದಾದಮೇಲೆ ಪ್ಲೇ ಏರಿಯಾ, ಕ್ರಿಕೆಟ್, ವಾಲಿಬಾಲ್, ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಇತ್ತು. ಇಂಡೋರ್ ಅಂತೂ ನಾವು ನೋಡೋಕ್ಕೆ ಹೋಗಲಿಲ್ಲ. ಅದಲ್ಲದೆ ಜಿಪ್ ಲೈನು, ಕ್ವಾಡ್ ಬೈಕಿಂಗು, ಅದಾದಮೇಲೆ ಜಾರ್ಬಿಂಗು, ಸಿಕ್ಕಾಬಟ್ಟೆ ಆ್ಯಕ್ಟಿವಿಟೀಸ್ ಇತ್ತು. ಕೆಲವು ಆ್ಯಕ್ಟಿವಿಟೀಸ್ ಎಲ್ಲ ಪೇ ಮಾಡಿ ಆಡೋ ಥರ ಇತ್ತು, ಕೆಲವೆಲ್ಲ ಫ್ರೀ ಇನ್ಕ್ಲೂಡ್ ಆಗಿತ್ತು ಪ್ಯಾಕೇಜ್ನಲ್ಲಿ. ಹೋದ ತಕ್ಷಣ ಕರೆಕ್ಟ್ ಲಂಚ್ ಟೈಮ್ಗೆ ಹೋಗಿದ್ವಿ. ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ಮಿಕ್ಕಿದೆಲ್ಲ ಶುರು ಮಾಡೋಣ ಅಂತ ಹೇಳಿ ಊಟ ಮಾಡ್ತಾಯಿದ್ದೀವಿ. ಆಲ್ 3 times ಬುಫೆ, ವೆಜ್ ನಾನ್ ವೆಜ್ ಎಲ್ಲ ಇರುತ್ತೆ. ನಾನ್ ವೆಜ್ ಸಪ್ರೇಟ್ ಇರುತ್ತೆ, ವೆಜ್ ಸಪ್ರೇಟ್ ಇಟ್ಟಿರ್ತಾರೆ. ಗುಡ್ ಐಟಮ್ಸ್, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಲಂಚ್ ಡಿನ್ನರ್ಗಿಂತ ಬ್ರೇಕ್ಫಾಸ್ಟಲ್ಲಿ ಟೇಸ್ಟ್ ಅಂತೂ ಚೆನ್ನಾಗಿತ್ತು, ತುಂಬ ವೆರೈಟೀಸ್ ಇತ್ತು. ಮತ್ತು ನಾವು 12 ಜನ ಹೋಗಿದ್ರಿಂದ ಸಪ್ರೇಟ್ ರೂಮ್ಸ್ ತೊಗೊಳ್ಳೋ ಬದಲು ಡಾರ್ಮೆಟ್ರಿ ತೊಗೊಂಬಿಟ್ಟಿದ್ವಿ 2. ಅದು ಒಂದು ಡಾರ್ಮೆಟ್ರಿನಲ್ಲಿ 3 beds ಇರುತ್ತೆ. ಸೊ ಟೋಟಲ್ 12 ಜನ ಅಲ್ವಾ, ಸೊ ಕರೆಕ್ಟಾಗಿತ್ತು. ನಮ್ಮ ರೂಮ್ ಎದುರುಗಡೆನೇ ಪೂಲ್ ಇತ್ತು, ಮತ್ತು ರೆಸ್ಟೋರೆಂಟ್ ಎದುರುಗಡೆನೇ ದೊಡ್ಡ ಪಾಂಡ್ ಇತ್ತು, ನ್ಯಾಚುರಲ್ ಪಾಂಡು, ಫಿಶ್ಶು, ಹಾವೆಲ್ಲನೂ ಇತ್ತು. ಈ ಕೆರೆ ಹಾವೆಲ್ಲ ಇರುತ್ತಲ್ಲ, ಆ ಥರ ಎಲ್ಲ ಇತ್ತು. ದೂರದಿಂದ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ರೆಸ್ಟೋರೆಂಟಿಂದ ಪಾಂಡ್ ಕಾಣಿಸುತ್ತೆ ವ್ಯೂ ಅದು. ಮತ್ತು ಊಟ ಎಲ್ಲ ಮುಗಿಸಿ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫಸ್ಟ್ ಎಲ್ಲರೂ ಹೋಗಿದ್ದೇನೆ ಪೂಲ್ಗೆ. ಇಲ್ಲಿ 2 ಪೂಲ್ ಇರುತ್ತೆ. ಒಂದು ನಮ್ಮ ರೂಮ್ ಎದುರುಗಡೆ ಇತ್ತು, ಅದು ಚಿಕ್ಕ ಪೂಲು. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ನಾವೇನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ, ಅದು ದೊಡ್ಡ ಪೂಲು. ಅಲ್ಲಿ ಕಿಡ್ಸ್ ಪೂಲು ಅಂತಲೂ ಇರುತ್ತೆ. ನಮ್ಮ ಸಮನ್ವಿಗೆಲ್ಲ ಕಿಡ್ಸ್ ಪೂಲ್ ಬೇಕೇ ಬೇಕು. ದೊಡ್ಡ ಪೂಲಲ್ಲಿ ಆಡೋಕ್ಕೆ ಅವಳಿಗೆ ಇದು ಟ್ಯೂಬೆಲ್ಲ ತೊಗೊಂಡು ಹೋಗಿರಲಿಲ್ಲ. ಹಾಗಾಗಿ ಸರಿ ದೊಡ್ಡ ಪೂಲಲ್ಲೇ ಆಡೋಣ ಅಂತ ಹೇಳಿ ಎಲ್ಲರೂ ಪೂಲಲ್ಲೆಲ್ಲ ಆಟ ಆಡಿದಾದಮೇಲೆ ಸಂಜೆ ಟೀ ಮತ್ತು ಸ್ನ್ಯಾಕ್ಸಿಗೆ ಬಂದ್ವಿ. ಆಟಾಡಿ ಎಲ್ಲ ಸುಸ್ತಾಗಿತ್ತು. ಸರಿ ಟೀ ಮತ್ತು ಸ್ನ್ಯಾಕ್ಸ್ ತಿನ್ಕೊಂಡು ಕುಡಿದು ಅದಾದಮೇಲೆ ಹೋಗಿ ಮತ್ತೆ ಬೇರೆ ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲ ಆಡೋಣ ಅಂತ ಹೇಳಿ ಬಂದಿದ್ವಿ. ನಾವು ಫ್ಯಾಮಿಲಿ, ನಾನು, ಜಾನು, ಮಕ್ಕಳು ಇಷ್ಟೇ ಜನ ಆಲ್ಮೋಸ್ಟ್ ಯಾವಾಗಲೂ ರೆಸಾರ್ಟ್ಗಳಿಗೆ ಹೋಗೋದು. ಅದು ಎಲ್ಲದಕ್ಕಿಂತ ಎಕ್ಸ್ಪೀರಿಯನ್ಸ್ ಈ ಥರ ಗ್ರೂಪ್ ಜೊತೆ ಹೋದಾಗ ತುಂಬಾ ಮಜವಾಗಿರುತ್ತೆ. ಎಲ್ಲರೂ ಇರ್ತಾರೆ ಜೊತೆಗೆ, ಎಷ್ಟು ಆಟ ಆಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಮಕ್ಕಳನ್ನ ನೋಡ್ಕೊಂಡೇ ಇರಬೇಕು ಅನ್ನೋ ಥರ ಎಲ್ಲ ಅಷ್ಟೊಂದು ಜನ ಇರೋದ್ರಿಂದ ಮಗು ಒಬ್ಬೊಬ್ರ ಹತ್ರ ಇರುತ್ತೆ. ಸಮನ್ವಿನೋ ಅವಳ ಪಾಡಿಗೆ ಅವಳು ಎಲ್ಲರ ಜೊತೆ ಆಟ ಆಡ್ಕೊಂಡಿರ್ತಾಳೆ. ಸೊ ನಾವು ಕೂಡ ರೆಸಾರ್ಟ್ ಹೋಗಿದ್ದ ಸ್ಟೇ ಮತ್ತು ಗೇಮ್ಸು ಎಲ್ಲನೂ ಆಟ ಆಡ್ಕೊಂಡಿರ್ಬೋದು. ಗ್ರೂಪ್ ಹೋದರೆ ಅಥವಾ ಫ್ಯಾಮಿಲಿ ಎಲ್ಲರೂ ಹೋದರೆ ಇದೊಂದು ಅಡ್ವಾಂಟೇಜ್, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಖುಷಿಯಾಗಿರ್ಬೋದು, ಎಂಜಾಯ್ ಮಾಡ್ಬೋದು.
ರೆಸಾರ್ಟ್ ಸುತ್ತ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ನೋಡಿದ್ರು ಗ್ರೀನಾಗಿದೆ. ಮತ್ತು ಪ್ಲೇ ಏರಿಯಾ, ಇದು ಮಕ್ಳ ಪ್ಲೇ ಏರಿಯಾ, ಮಕ್ಕಳಿಗೆ ಅಂತ ಮಾಡಿದ್ದಾರೆ. ಆದರೆ ಎಲ್ಲರೂ ಆಡ್ಬೋದು. ಸೊ ಸುಮಾರು ಜನ ಆಡ್ತಾಯಿದ್ರು. ಸರಿ, ನಮಗೂ ಈ ಥರ ಎಲ್ಲ ಚಾನ್ಸ್ ಸಿಗಲ್ಲ. ಬೆಂಗಳೂರಲ್ಲಿ ಈ ಥರ ಪಾರ್ಕ್ ಹೋಗಿ ನಾವು ಆಟ ಆಡಿದ್ರೆ ಎಲ್ಲರೂ ಬೈದು ಕಳಿಸ್ತಾರೆ. ಸೊ ಈ ಥರ ರೆಸಾರ್ಟ್ಗಳಿಗೆ ಹೋದಾಗ ಆ ಥರ ಆಟ ಆಡೋ ಚಾನ್ಸ್ ಅಂತೂ ನಾನಂತೂ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಮಕ್ಳ ಜೊತೆ ನಾವು ಮಕ್ಕಳಾಗಿ ಹೋಗ್ತೀವಿ. ಈ ಥರ ಪಾರ್ಕ್ನಲ್ಲೆಲ್ಲ ಆಟಾಡಿ ಎಷ್ಟೋ ವರ್ಷಗಳಾಗೋಗಿತ್ತು. ನಾನು, ನನ್ನ ಜಾನು ಅವರ ಅಣ್ಣನ ಹೆಂಡತಿ, ಅಂದರೆ ನನ್ನ ಸಿಸ್ಟರು, ಜಾನು ಅಕ್ಕ ಎಲ್ಲರೂ ಸೇರಿಕೊಂಡು, ಅಕ್ಕನ ಮಕ್ಕಳು ಪ್ರತಿಯೊಬ್ಬರೂ ಪಾರ್ಕಲ್ಲಿ ಎಷ್ಟೋ ತನಕ ಆಟ ಆಡ್ತಾಯಿದ್ವಿ. ಹೊತ್ತು ಹೋಗಿದ್ದೆ ಗೊತ್ತಾಗಲಿಲ್ಲ. ಮಕ್ಳುಗಳ ಜೊತೆ ಸೇರಿಕೊಂಡು ನಾವು ಮಕ್ಕಳಾಗಿ ಚೆನ್ನಾಗಿ ಆಟ ಆಡ್ಕೊಂಡು ಬಂದ್ವಿ. ಮುಂಚೆ ನಾವು ಚಿಕ್ಕವರಿದ್ದಾಗ ಟ್ರಿಪ್ ಅಂತ ಪ್ಲ್ಯಾನ್ ಮಾಡಿದ್ರೆ ಎಲ್ಲ ಇಡೀ ಫ್ಯಾಮಿಲಿ, ಕಸಿನ್ಸು, ಚಿಕ್ಕಪ್ಪ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಸೇರಿಕೊಂಡೇ ಹೋಗ್ತಾಯಿದ್ವಿ ಅಲ್ವಾ. ಈಗ ಅಷ್ಟೇ ಬ್ಯುಸಿ ವರ್ಲ್ಡ್ ಆಗೋಗಿದೆ. ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಒಬ್ರಿಗೆ ಸಮಯ ಆದಾಗ ಮತ್ತೊಬ್ರಿಗೆ ಸಮಯ ಆಗೋದಿಲ್ಲ. ಹಾಗಾಗಿ ಈ ಥರ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಎಲ್ಲಾದರೂ ಹೋಗಬೇಕು ಅಂತಂದ್ರೇ ಕಷ್ಟ ಆಗೋಗಿರುತ್ತೆ. ಆದರೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲಿನಾದರೂ ಈ ಥರ ಎಲ್ಲ ಫ್ಯಾಮಿಲಿ ಸೇರಿದಾಗ ಎಲ್ಲಾದರೂ ಹೊರಗೆ ಹೋಗಿ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು. ನಾವೆಲ್ಲ ಆಟ ಆಡ್ತಾಯಿದ್ವಿ. ನಮ್ಮ ಅತ್ತೆ ಮಾವ ಎಲ್ಲ ಸ್ವಲ್ಪ ಹೊತ್ತು ನಾವು ಆಟ ಆಡೋದು ಕೂತ್ಕೊಂಡು ನೋಡ್ತಾಯಿದ್ರು. ಅದಾದಮೇಲೆ ಸುಸ್ತಾಗಿತ್ತು. ಪಾಪ ಅವರು ರೂಮಲ್ಲಿ ರೆಸ್ಟ್ ಮಾಡ್ತಾಯಿದ್ರು. ನಾವು ಸರಿ ವಾಲಿಬಾಲ್ ಎಲ್ಲ ಆಟ ಆಡೋಣ, ಕ್ರಿಕೆಟ್ ಎಲ್ಲ ಆಡೋಣ, ಈ ಥರ ಗ್ರೂಪ್ ಎಲ್ಲ ಇದ್ದಾಗ ಆ ಥರ ಆ್ಯಕ್ಟಿವಿಟೀಸು, ಆ ಥರ ಆಟ ಎಲ್ಲ ಆಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಈ ಥರ ಎಲ್ಲ ಆಟ ಆಡೋಕ್ಕೆ ಎಲ್ಲೂ ಸಿಗೋದಿಲ್ಲ. ಸೊ ಹೋದ ಕಡೆ ಇದ್ದ ಕಡೆ ಆಟ ಆಡ್ಬಿಟ್ಟು ಬಂದುಬಿಡ್ಬೇಕು ಅಂತ ಹೇಳಿ ಫಸ್ಟ್ ವಾಲಿಬಾಲ್ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾಯಿದ್ವಿ. ನಂಗೆ ಈ ಥರ ಸ್ಪೋರ್ಟ್ಸು ಆ್ಯಕ್ಟಿವಿಟೀಸ್ ಎಲ್ಲ ಅಷ್ಟು ಇಷ್ಟ ಆಗೋಲ್ಲ. ಐ ಆಮ್ ನಾಟ್ ಅಟ್ ಆಲ್ ಅ ಸ್ಪೋರ್ಟ್ಸ್ ಪರ್ಸನ್. ನನಗೆ ಯಾವ ಆಟನೂ ಅಷ್ಟು ಇಷ್ಟ ಆಗೋಲ್ಲ. ಬಟ್ ಕ್ರಿಕೆಟ್ ಎಲ್ಲ ಇದ್ದರೆ ಅಂತಂದರೆ ಬ್ಯಾಟಿಂಗ್ ಮಾಡೋಕ್ಕೆ ಇಷ್ಟ. ಬೌಲಿಂಗು, ಫೀಲ್ಡಿಂಗ್ ಅದೆಲ್ಲ ಇಷ್ಟ ಆಗೋದಿಲ್ಲ. ಕ್ರಿಕೆಟ್ ನೋಡೋಕ್ಕೆ ಇಷ್ಟ, ಆದರೆ ಮಿಕ್ಕಿದ್ದು ಯಾವ ಸ್ಪೋರ್ಟ್ಸು ಅಷ್ಟು ಇಷ್ಟನೇ ಆಗೋಲ್ಲ. ಅದರಲ್ಲಿ ಈ ವಾಲಿಬಾಲ್ ಆಡೋಣ ಬಾ ಅಂತ ಬಲವಂತ ಮಾಡಿ ಕರ್ಕೊಂಡು ಹೋಗ್ಬಿಟ್ರು. ಆ ಬಾಲ್ ನೋಡಿದ್ರೆ ನನಗೆ ಹೆದರಿಕೆ ಆಗ್ತಿತ್ತು. ಎಲ್ಲಿ ನನ್ನ ಮೇಲೆ ಬಿದ್ದುಬಿಡುತ್ತೋ, ಇಲ್ಲ ಕೈ ನೋವು ಆಗಿಬಿಡುತ್ತೋ ಅಂತ ಹೊಡಿ 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 ಅಂತ ಎಲ್ಲರೂ ಕಿರ್ಚ್ತಾಯಿದ್ರು. ಆದರೆ ನನಗಂತೂ ಅದನ್ನು ಹೊಡೆಯೋಕ್ಕೆ ಆಗ್ತಾಯಿರಲಿಲ್ಲ, ಭಯ ಆಗ್ತಾಯಿತ್ತು. ಇದೇ ಕಾರಣಕ್ಕೆ ನಂಗೆ ಫಸ್ಟಿಂದನೂ ಸ್ಪೋರ್ಟ್ಸ್ ಅಂದ್ರೇ ಭಯ. ಯಾವ ಸ್ಪೋರ್ಟ್ಸಲ್ಲೂ ಚಿಕ್ಕ ವಯಸ್ಸಿಂದನೂ ನಾನು ಅಷ್ಟಾಗಿ ಭಾಗವಹಿಸಿದ್ದೇ ಇಲ್ಲ. ನಮ್ಮದೆಲ್ಲ ಒಂದು ಕಡೆ ಖುಷಿ, ಆದರೆ ನಮ್ಮ ಅನಿರುದ್ಧಂಗೆ ಫುಲ್ ಖುಷಿ. ಎಲ್ಲಂದ್ರಲ್ಲಿ ಆಟ ಆಡ್ಬೋದು, ತನಗೆ ಬೇಕಾದಂಗೆ ಓಡಾಡ್ಕೊಂಡಿರ್ಬೋದು. ಇದ್ದ ಜಾಗ ಯಾರೂ ಹಿಡಿಯೋರಿಲ್ಲ, ಕೇಳೋರಿಲ್ಲ. ಆರಾಮಾಗಿ ಅವ್ನ ಪಾಡಿಗೆ ಅವ್ನು ಆಟ ಆಡಿಕೊಂಡು ಇದ್ದ. ಆಮೇಲೆ ಕ್ರಿಕೆಟ್ ಆಡಬೇಕಾದ್ರೆ ಅವನಿಗೆ ಮನೇಲಿದ್ದಾಗಲೂ ಅಷ್ಟೇ ಬ್ಯಾಟು ಬಾಲ್ ತೊಗೊಂಡು ನಾನು ಕ್ರಿಕೆಟ್ ಆಡ್ತೀನಿ ಅಂತಾನೆ. ನಾನು ಮತ್ತು ನನ್ನ ಸಿಸ್ಟರೆಲ್ಲ ಇಬ್ಬರು ಬ್ಯಾಟಿಗೋಸ್ಕರ ಜಗಳ ಆಡ್ತಿದ್ರೆ ನನ್ನ ಹತ್ರ ಅವನು ಅನಿರುದ್ಧ ಬ್ಯಾಟ್ ಕಿತ್ಕೊಂಡು ನಾನು ಬ್ಯಾಟಿಂಗ್ ಮಾಡ್ತೀನಿ ಅಂತ ನಿಂತ್ಕೊಂಬಿಟ್ಟ ಎಲ್ಲರಿಗಿಂತ ಫಸ್ಟ್. ಒಟ್ಟಿನಲ್ಲಿ ಚೆನ್ನಾಗಿತ್ತು. ಯಾವ ಒಂದು ಆ್ಯಕ್ಟಿವಿಟೀಸ್ನೂ ಬಿಡಲಿಲ್ಲ. ಆದರೆ ಈ ಸಲ ನಾವು ಇಂಡೋರ್ ಆ್ಯಕ್ಟಿವಿಟಿ ಯಾವುದೂ ಆಡೋಕ್ಕೆ ಹೋಗಲಿಲ್ಲ. ಆದರೆ ಔಟ್ಡೋರ್ ಆ್ಯಕ್ಟಿವಿಟಿನೇ ತುಂಬ ಮಜವಾಗಿತ್ತು. ಆಟ ಎಲ್ಲ ಆದಮೇಲೆ ಫೈನಲಿ ಒಂದು 7-7:30 ಹಾಗೆ ಡ್ಯಾನ್ಸ್ ಇದು ಕ್ಯಾಂಪ್ ಫೈರ್ ಎಲ್ಲ ಹಾಕಿದ್ರು. ಚೆನ್ನಾಗಿತ್ತು. ತುಂಬ ಜನ ಎಲ್ಲ ಇದ್ದರು. ನಮ್ಮದು ದೊಡ್ಡ ಗ್ರೂಪ್ ಇತ್ತಲ್ಲ, ಸೊ ನಾವೇ ಫಸ್ಟ್ ಡ್ಯಾನ್ಸ್ ಆಡೋದಕ್ಕೆಲ್ಲ ಶುರು ಮಾಡಿದ್ವಿ. ಎಲ್ಲ ಒಳ್ಳೆ ಮ್ಯೂಸಿಕ್ ಎಲ್ಲ ಹಾಕ್ತಾಯಿದ್ರು. ಚೆನ್ನಾಗಿರುತ್ತೆ ಹತ್ರ ಎಲ್ಲರೂ ಇದ್ದಾಗ ಒಟ್ಟಿಗೆ ಸೇರ್ಕೊಂಡು ಡ್ಯಾನ್ಸ್ ಮಾಡೋದಕ್ಕೆಲ್ಲ. ಇದರಲ್ಲಿ ಎಲ್ಲ ಅದಕ್ಕಿಂತನೂ ನಮ್ಮ ಅನಿರುದ್ಧ ಶುರು ಮಾಡಿದಾಗಿಂತ ಒಂದು 1 ಅವರ್ ಮೇಲೆ ಪೂರ್ತಿ ಡ್ಯಾನ್ಸ್ ಆಡ್ತಾನೇ ಇದ್ದ, ನಿಲ್ಲಿಸ್ತಾನೇ ಇರಲಿಲ್ಲ. ನಮಗೆ ಸುಸ್ತಾಗಿ ಕೂತ್ಕೊಂಡ್ರು, ಅವನೇ ಬಂದು ಕರೀತಿದ್ದ, ಬನ್ನಿ ಕೂತ್ಕೋಬೇಡಿ ಡ್ಯಾನ್ಸ್ ಆಡಿ ಅಂತ ಹೇಳಿ ಕೈ ಹಿಡಿದು ಎಳಿತಾ ಇದ್ದ. ನನ್ನ ಹಸ್ಬೆಂಡ್ ಮನೆ ಕಡೆ ಫ್ಯಾಮಿಲಿ ಅಂತೂ ತುಂಬ ಒಂಥರ ಜೋವಿಯಲ್. ಎಲ್ಲದಕ್ಕೂ ಈ ಥರ ಎಲ್ಲ ಪಾರ್ಟಿಗಳಲ್ಲಿ ಡ್ಯಾನ್ಸ್ ಮಾಡೋದು, ಆಮೇಲೆ ಖುಷಿಯಾಗಿರೋದು ಅದೆಲ್ಲ ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಯಾವುದೇ ರೆಸ್ಟ್ರಿಕ್ಷನ್ಸ್ ಎಲ್ಲ ಏನಿಲ್ಲ, ಹೀಗೆ ಮಾಡಬಾರ್ದು ಹಾಗೆ ಮಾಡಬಾರ್ದು ಅಂತ ಏನಿಲ್ಲ. ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ನಮ್ಮ ಅತ್ತೆನೂ ಅಷ್ಟೇ ನಾವೆಲ್ಲ ಡ್ಯಾನ್ಸ್ ಮಾಡ್ತಿದ್ರೆ ಕೂತ್ಕೊಂಡು ನೋಡ್ತಾಯಿದ್ರು. ಅವ್ರಿಗೂ ಖುಷಿ, ಅದೆಲ್ಲ ನೋಡ್ತಾ ಕೂತಿದ್ರು. ನಾವು ಸ್ವಲ್ಪ ಹೊತ್ತು ಎಲ್ಲ ಗ್ರೂಪಾಗಿ ಡ್ಯಾನ್ಸ್ ಮಾಡಿ 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 ಸಾಕಾಗಿ ಹೋಯಿತು. ತಿಂದಿದ್ದೆಲ್ಲ ಪೂರ್ತಿ ಜೀರ್ಣ ಆಗೋಯ್ತು. ಆಲ್ಮೋಸ್ಟ್ 1-1.5 ಗಂಟೆಗಳ ಕಾಲ ಕಂಟಿನ್ಯೂಸ್ ಆಗಿ ಡ್ಯಾನ್ಸ್ ಮಾಡ್ತಾನೇ ಇದ್ವಿ. ಓವರಾಲ್ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿತ್ತು. ಎಷ್ಟೋ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಮಾರನೇ ದಿನ ಮಕ್ಕಳೆಲ್ಲ ಜಿಪ್ ಲೈನು ಅದು ಇದು ಎಲ್ಲ ಹೋಗಿದ್ರು. ನಾವು ಮಾತ್ರ ನಮ್ಮ ಮಕ್ಳನ್ನ ಕರ್ಕೊಂಡು ಪೂಲ್ಗೆ ಹೋಗಿದ್ವಿ. ಬಿಕಾಸ್ ಚಿಕ್ಕ ಮಕ್ಕಳಿಗೆ ಜಿಪ್ ಲೈನ್ ಎಲ್ಲ ಆಡ್ಸೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಅವರೆಲ್ಲ ಅಲ್ಲಿ ಹೋಗಿದ್ರು. ನಾನು, ಸಮನ್ವಿ, ಅನಿರುದ್ಧ, ಜಾನು ಎಲ್ಲ ಪೂಲಲ್ಲಿ ಆಟ ಆಡಿಸ್ತಾ ಇದ್ವಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅದಾದಮೇಲೆ ಚೆಕ್ಔಟ್ ಮಾಡಿಕೊಂಡು ಹೊರಟ್ಬಿಟ್ವಿ. ಈ ನಮ್ಮ ವೀಕೆಂಡ್ ಅಂತೂ ತುಂಬಾ ಸ್ಪೆಷಲ್ ಆಗಿ ತುಂಬ ಮೆಮೊರಬಲ್ ಆಗಿತ್ತು. ತುಂಬಾ ಚೆನ್ನಾಗಿ ಹೋಯಿತು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಪ್ಪದೆ ತಿಳಿಸಿ, ಆಯಿತಾ? ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.